ಇದೆಲ್ಲ ಈ ಫೋಟೋ ಇದು ಇಡೀ ರಾಜ್ಯದಲ್ಲಿ ವಿನೂತನವಾದ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು ಅವಧಿ ಮೀರಿದ ಔಷಧಿಗಳನ್ನ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಕ್ಕಂಥ ಯೋಜನೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ವಿಚಾರ. ಏನು ರೋಗಿಗಳು ಮನೆಗೆ ತೆಗೆದುಕೊಂಡೋಗಿ ಆ ಮನೆಯಲ್ಲಿ ಅದು ಮಿತಿ ಮೀರಿದಂಥದ್ದನ್ನ ಎಲ್ಲೋ ಒಂದ್ ಕಡೆ ಬಿಸಾಕುವುದರ ಬದಲಾಗಿ ಮತ್ತೆ ತಂದು ಅದನ್ನ ನಮ್ಮ ಔಷಧಿ ಅಂಗಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಿರ್ತಕ್ಕಂಥ ಉಳಿದಂತ ಮಾತ್ರ ಎಲ್ಲೂ ಬಿಸಾಡಬೇಡಿ. ಮತ್ತು ದನ ಕರ ಅಕ್ಕಿ ಪಕ್ಷಿ ತಿಂದೆಲ್ಲ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಇದೊಂದು ಏನೋ ಕಿಂಬು ಮಾಡಿದೀವಿ, ಡಬ್ಬ ಮಾಡಿದೀವಿ. ಎಲ್ಲ ನೀವು ಎಲ್ಲರಿಗೂ ತಿಳಿಸಿ ಅದನ್ನ ತಂದು ಬಂದು ಇದಕ್ಕೆ ಹಾಕಿ ಅದೆಲ್ಲ ಒಂದ್ ಕಡೆ ತಗೊಂಡೋಗಿ ಸುಟ್ಟಾಕಿ ಏನೋ ಒಂದು ಮಾಡ್ತಾರೆ, ಯಾರಿಗೂ ತೊಂದರೆ ಆಗದಂಗೆ ಇದನ್ನ ಮಾಡ್ಬೇಕು ಅಂತ ಹೇಳೋರು. ಸರ್, ಇದಕ್ಕೋಸ್ಕರ ನೀವು ಮಾಡಿರೋದು ತುಂಬಾ ಒಳ್ಳೆ ಕೆಲಸ ಇದು. ಇದಕ್ಕೆ ನಾವು ಅಭಿನಂದನೆ ಹೊಂದಿಸ್ತಾರೆ. ಸಮೀಪದ ಔಷಧಿ ಅಂಗಡಿಗಳಲ್ಲಿ ಹೋಗಿ ಹಸಿರು ಡಬ್ಬದಲ್ಲಿ ಒಂದು ಲೇಬಲ್ ಹಾಕಿರ್ತೀವಿ, ಎಕ್ಸ್ಪೈರಿ ಮೆಡಿಸಿನ್ಸ್ ದಯವಿಟ್ಟು ಇಲ್ಲೇ ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲಿ ತಗೊಂಬಂದು ಸಾರ್ವಜನಿಕರನ್ನ ಅಲ್ಲಿ ಹಾಕಬೇಕಾಗ್ತದೆ ಒಂದು ವಿನಂತಿ ಮಾಡ್ಕೊಂತೀವಿ. ಜೊತೆಗೆ ಪರಿಸರ ಸ್ನೇಹಿಯಾಗಿ ಸಾರ್ವಜನಿಕರು ಮತ್ತು ಔಷಧಿ ವ್ಯಾಪಾರಿಗಳು ಎಲ್ಲ ಒಟ್ಟಿಗೆ ಸೇರಿ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಬೇಕಂತ ಈ ಮೂಲಕ ಕೇಳ್ತೀವಿ. ಇದಕ್ಕೆಲ್ಲ ಹಾಕ್ಬಿಡ್ತಾರೆ. ಅದಕ್ಕೆ ಅದ್ರ ಬದಲಾಗಿ ನಾವೇ ನಮ್ಮ ರಾಮನಗರ ಜಿಲ್ಲಾ ಪ್ರೆಸಿಡೆಂಟ್ ಅವರು ಒಂದು ಇದನ್ನ ಹಮ್ಮಿಕೊಂಡಿದ್ದಾರೆ, ಒಂದು ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಅಲ್ಲಿ ವೇಸ್ಟ್ ನಾವೀಗ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಒಂದು ನೀಲಿ ಕಲರ್ ಡಬ್ಬ ಇಟ್ಟಿದ್ದೀವಿ. ಅದ್ರ ಮನೆಯಲ್ಲಿರೋ ಎಕ್ಸ್ಪೈರಿ ಮೆಡಿಸಿನ್ಸ್ ಇದು ರೋಟಿಗೆ ಬಿಸಾಕ್ದಂಗೆ ಅದನ್ನ ತಂದು ನಮಗೆ ಕೊಟ್ಟು ನಾವು ಅದನ್ನ ಇದು ಸೈಂಟಿಫಿಕ್ ಇದರಲ್ಲಿ ಅದನ್ನ ಬಯೋ ವೇಸ್ಟೇಜ್ ಇದರಲ್ಲಿ ನಾವು ಅದನ್ನ ಡಿಸ್ಕೌಂಟ್ ಮಾಡ್ತೀವಿ. ಅಲ್ಲಿ ಕಸ್ಟಮರ್ಸ್ ತಂದಾಕಿದ್ನ ಒಂದು ಪಾಯಿಂಟ್ ಅಲ್ಲಿ ಬಯೋಮೆಸ್ಟ್ ಅವ್ರು ಬಂದು ಕಲೆಕ್ಟ್ ಮಾಡೋ ರೀತಿ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ದಯಮಾಡಿ ನಾನು ಕಸ್ಟಮರ್ಸು ಅಥವಾ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ತಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋಂಥ ಮೆಡಿಸನ್ನ ಪರಿಸರದಲ್ಲಿ ಅದನ್ನು ಡಿಸ್ಕಾರ್ಡ್ ಮಾಡದೆ ಅದನ್ನು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಅದನ್ನು ತಂದುಕೊಟ್ಟಲ್ಲಿ ಅವರು ಬಯಾಲಜಿಕಲ್ ವೇಸ್ಟ್ ಸೈಂಟಿಫಿಕ್ ಆಗಿ ಡಿಸ್ಕಾರ್ಡ್ ಮಾಡ್ತಾರೆ. ಇದರಿಂದ ಪರಿಸರ ಉಳಿಯುತ್ತೆ,